ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ವಾಯ್ಸ್ ಅಂತೂ ಫುಲ್ ಜೋಶ್ ಇದೆ. ಆ್ಯಂಡ್ ಇನ್ನೂ ನಾನು ಲಿಪ್ಸ್ಟಿಕ್ನ ನಾನು ಟಿಶ್ಯೂನಲ್ಲಿ ಹಿಂಗೆ ಮಾಡಬೇಕು ಮಾಡಿಲ್ಲ. ಆ್ಯಂಡ್ ಇವಾಗ ನಾವು ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ. ಎಲ್ಲರೂ ಬ್ಲ್ಯಾಕ್ ಗೈಸ್. ನಾನಂತೂ 3/4 ತಗೊಂಡಿದ್ದೀನಿ. ನಾರ್ಮಲ್ ನನ್ನ ಹತ್ರ ಇತ್ತು ಆಲ್ರೆಡಿ. ನಾನು 2 years ಬಿಫೋರ್ ತೊಗೊಂಡಿರೋದು ಅನಿಸುತ್ತೆ. 2 years ಆಯಿತು ಅದನ್ನು ತೊಗೊಂಡು ನಾನು. ಅದನ್ನೇ ವೇರ್ ಮಾಡಿದ್ದೀನಿ. ಚೆನ್ನಾಗಿದೆ ಇದು. ಬ್ಯಾಕ್ ಸೈಡೆಲ್ಲ ಚೆನ್ನಾಗಿದೆ. ಆ್ಯಂಡ್ ಅಪ್ಪುದು ಇತ್ತು, ಇವರಿಬ್ರದ್ದು ಮಾತ್ರ ಹೊಸದು. ನಾನು ಗೊಂಬೆಗೆ ಡಿಸೈಡ್ ಆಗಿದೆ. ಬಾಯ್ದು ಡ್ರೆಸ್ಸು ನಾನು ಯಾವುದೂ ಹಾಕ್ಬಾರ್ದು ಗೊಂಬೆಗೆ ಅಂತ. ಬಟ್ ಅವಳಿಗೆ ಇವತ್ತು ಬಾಯ್ ಡ್ರೆಸ್ ಹಾಕೊಂಡು ಆಗೋಯ್ತು, ಸಿಗದೇ ಇರೋ ಕಾರಣ ಫ್ರಾಕು. ಅಲ್ಲ ಮಗ್ಲ ನೋಡಿ, ಹುಡುಗ ಥರ ಕಾಣ್ತೈತಿ ಇವತ್ತು. ಅಯ್ಯಯ್ಯೋ, ಅಪ್ಪುಗಂತೂ ಅದು ಎಷ್ಟು ಹುಡುಗಿ ಡ್ರೆಸ್ಗಳು ಹಾಕಿದ್ದನ್ನು ನನಗೆ ಗೊತ್ತಿಲ್ಲ. ಪಕ್ಕದ ಮನೆಯವ್ರದ್ದೆಲ್ಲ ಈಸಿ ಕೇರ್ನಗರದಲ್ಲಿ ಹಾಕ್ಬಿಟ್ಟಿದ್ದೀನಿ. ಗೊಂಬೆಗೆ ಹಾಕ್ಬಾರ್ದು ಅಂದ್ಕೊಂಡಿದ್ದೆ ಬಾಯ್ ಡ್ರೆಸ್ನ. ಅನಿವಾರ್ಯ ಕಾರಣ ಹಾಕಲೇಬೇಕಾಯಿತು. ಸೊ ಬನ್ನಿ ಗೈಸ್, ಇವಾಗ ಒಂದೇ ಹೋಗ್ತಾ ಶೋಭನ್ ಮನೆಗೆ ಹೋಗಿ ಅವಳು 2 ಜ್ಯುವೆಲ್ಲರಿ ಆರ್ಡ್ರ್ ಮಾಡಿದ್ದಾಳೆ. ಅವಳಿಗೆ ಅಲ್ಲೇ ಕೊಟ್ಟು ಅಲ್ಲಿಂದ ಊರಿಗೆ ಹೋಗಿ ನಮ್ಮ ಮಮ್ಮಿ ಡ್ಯಾಡಿನ ಪಿಕ್ ಮಾಡಿಕೊಂಡು ಹೊರಡಬೇಕು. ಸೊ ನಮ್ಮದು ಚೆಕ್-ಇನ್ ಇರೋದು ಬಂದು 1 o'clock. ಸೊ 1 o'clock ಅಷ್ಟರಲ್ಲಿ ನಾವು ಚಿಕ್ಕಮಂಗ್ಳೂರು ರೀಚ್ ಆಗ್ತೀವ. ನೋಡೋಣ, ಲೆಟ್ಸ್ ಗೋ. ಎಸ್ ಗೈಸ್, ಚಿಕ್ಕಮಂಗ್ಳೂರಿಗೆ ಆನ್ ದ ವೇ. ನಮ್ಮ ಕೇರ್ನಗರದ ಮೇಲೆ ಹೋಗಬೇಕಲ್ಲ, ಹಾಗೆ ಮಮ್ಮಿ ಡ್ಯಾಡಿನೂ ಅಲ್ಲೇ ಪಿಕ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಅವ್ರನ್ನೇನು ಮೈಸೂರಿಗೆ ಕರ್ಸ್ಕೊಂಡಿರಲಿಲ್ಲ. ಹಾಗೆ ಬರಬೇಕಲ್ಲ ಮಮ್ಮಿ, ಬರ್ತೀವಿ ಅಂತ ಹೇಳಿದ್ದೆ. ನಮ್ಮ ತೋಟನ ತುಂಬ ಜನ ಕೇಳ್ತಾಯಿದ್ರಿ. ಸಿಂಪಲಾಗಿ ಹಂಗೆ ವೀಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಟೈಮು ತೋಟದ ವ್ಲಾಗ್ ಮಾಡ್ತೀನಿ ಹೋದಾಗ. ಈಗ ಅವ್ರು ಪಿಕ್ ಮಾಡಿಕೊಂಡು ಹೊರಡ್ತೀವಿ ನಾವು. ಎಸ್ ಗೈಸ್, ನಮ್ಮ ಮಮ್ಮಿ ಡ್ಯಾಡಿ ಪಿಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರಿಗೆ. ನಾವು ಮಧ್ಯದಲ್ಲಿ ಟಿಫನ್ ಮಾಡಿಕೊಂಡು ಹೋಗಬೇಕು. ಆಲ್ರೆಡಿ 8 ಗಂಟೆ ಇರಲೇನೆ ಕರೆಕ್ಟಾಗಿ. ಇನ್ನು 8 ಗಂಟೆಗೆ 10 ನಿಮಿಷ ಇದೆ. ನೋಡ್ಬೇಕು ಎಷ್ಟರಲ್ಲಿ ರೀಚ್ ಆಗ್ತೀವಿ ಅಂದ್ಬಿಟ್ಟು ಲೊಕೇಶನ್ ಹಾಕ್ಕೋಬೇಕು. ನಮಗೆ ಹೋಮ್ ಸ್ಟೇದು ಚೆಕ್-ಇನ್ ಸ್ವಲ್ಪ ಲೇಟ್ ಇತ್ತು. ನಾವು ಬೇಗ ರೀಚ್ ಆಗಿರೋದು ಕಾರಣ ಸ್ವಲ್ಪ ಚಿಕ್ಕಮಂಗ್ಳೂರನ್ನ ನೋಡೋಣ, ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ನಾವು ಹಾಗೆ ರಿಲಯನ್ಸ್ ಮಾರ್ಟಿಗೆ ಬಂದ್ವಿ. ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಹೋಗಿ ಅಲ್ಲೂ ಸರಿಯಾಗಿ ಬಿಲ್ ಮಾಡ್ಕೊಂಡು ಬಂದ್ವಿ. ನಾವು ಇಂಪಾರ್ಟೆಂಟ್ ಆಗಿರೋದನ್ನೇ ತೊಗೋತೀವಿ. ಆಮೇಲೆ ಅನಿಸುತ್ತೆ ಅದನ್ನು ನೋಡುವಾಗ, ಅಯ್ಯೋ ಇದೆಲ್ಲ ತೊಗೋಬೇಕಿತ್ತಾ, ನೆಸೆಸಿಟಿ ಇತ್ತಾ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲರಿಗೂ ಅನಿಸುತ್ತೆ. ಅಲ್ಲಿಂದ ಹಂಗೆ ಊಟ ಮಾಡೋಣ ಅಂತ ಬಂದ್ವಿ. ಈ ಸೈಡೆಲ್ಲ ಒಂಥರ ಡಿಫ್ರೆಂಟ್ ಆಗಿತ್ತು ಗೈಸ್. ಸಾಂಬಾರಾಗಿರ್ಬೋದು, ಅಲ್ಲಿ ಮೀಲ್ಸ್ ಆಗಿರ್ಬೋದೆಲ್ಲ ಡಿಫ್ರೆಂಟಾಗಿತ್ತು. ಊಟ ಮಾಡಿಕೊಂಡು ನಾವು ಇವಾಗ ಹೋಮ್ ಸ್ಟೇ ಹತ್ರ ಹೋಗ್ತಾ ಇದ್ವಿ. ಏನೇನು ಹೋಮ್ ಸ್ಟೇ ಸಿಕ್ತು. ಶ್ರೀನಿವಾಸ ಹೋಮ್ ಸ್ಟೇ ಅಂತ ಇದು. ಇನ್ಸ್ಟಾಗ್ರಾಮಲ್ಲಿ ಡಾರ್ಜಿಲಿಂಗ್ ಶ್ರೀನಿವಾಸ ಹೋಮ್ ಸ್ಟೇ ಅಂತ ಇದೆ. ನಿಜವಾಗ್ಲೂ ಸೂಪರ್ ಡೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನೂ ಹಾಕಿರ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರ ಇನ್ಸ್ಟಾಗ್ರಾಮ್ ಐಡಿನೂ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಚಿಕ್ಕಮಂಗ್ಳೂರು ಕಡೆ ಹೋದಾಗ ಒಂದು ಒಳ್ಳೆ ಸ್ಟೇ ಹುಡುಕ್ತಾ ಇದ್ದೀರಾ, ಸೂಪರ್ ಡೂಪರ್ ಆಗಿರೋದು ಅಂತ ಹೇಳಿದ್ರೆ ಬೆಸ್ಟ್ ಹೋಮ್ ಸ್ಟೇ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ, ನನ್ನ ಫ್ಯಾಮಿಲಿಗಂತೂ. ನಮಗೆ ಒಂದು ಏಕ್ ಕಾಟೇಜ್ ಹೋಮು ಮತ್ತು ಏಕ್ ಕಾಟೇಜ್ ರೂಮ್ ಮತ್ತು ಇನ್ನೊಂದು ನಾರ್ಮಲ್ ಬುಕ್ ಮಾಡ್ಕೊಂಡಿದ್ವಿ. ಏಕ್ ಕಾಟೇಜ್ದಂದು ಸೂಪರಾಗಿತ್ತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಸ್ ಗೈಸ್, ಚೆನ್ನಾಗಂತಲ್ಲ, ಚೆನ್ನಾಗಿದೆಯಾ? ಎಸ್ ಗೈಸ್, ರೂಮಿಗೆ ಬಂದ್ವಿ. ಆ್ಯಂಡ್ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿದ್ದೀವಿ. ಮೇಲ್ಗಡೆನೂ ಒಂದು ರೂಮ್ ಇದೆ ಗೈಸ್. ರೂಮ್ ಥರ ಆದರೆ ರೂಮ್ ಅಲ್ಲ, ಚೆನ್ನಾಗಿದೆ ಸ್ಟೇ. ಇದು ಒಳ್ಳೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ ಮಹಾರಾಜ. ಆ್ಯಂಡ್ ಟಿ ವಿ ಹಾಕ್ಕೊಂಡು ನೋಡ್ತಾ ಇದ್ದೀವಿ. ಮೇಲ್ಗಡೆ ಎಲ್ಲ ತೋರಿಸ್ತೀನಿ ಆಮೇಲೆ ಹೋದ್ಮೇಲೆ. ಆ್ಯಂಡ್ ನಮ್ಮ ಮಮ್ಮಿ ಅಪ್ಪು ಎಲ್ಲರೂ ಈಚೆ ಹೋಗಿದ್ದಾರೆ, ಬಂದರು ನೋಡಿ. ಹಾಯ್ ಅಪ್ಪ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತೆ, ನಾವು ಈವ್ನಿಂಗ್ ಆಗಿರೋ ಕಾರಣ ನಮಗೆ ಕಾಫಿ ಮತ್ತು ಸ್ನ್ಯಾಕ್ಸ್ನ ಪ್ರೊವೈಡ್ ಮಾಡಿದರು. ನಾವು ಹೋದಾಗ ಗೈಸ್ ಅವರು ವೆಲ್ಕಮ್ ಇತ್ತು ನೋಡಿ, ಸಕ್ಕತ್ತಾಗಿ ವೆಲ್ಕಮ್ ಮಾಡಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಇಲ್ಲಿನ ಫುಡ್ಡೆಲ್ಲ ಹೇಳಬೇಕು ಅಂದರೆ ಹೋಗ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಎಲ್ಲೂ ತಿಂದಿಲ್ಲ ಬಿಡಿ ಈ ಥರ ಊಟ, ಅಷ್ಟು ಸಕ್ಕತ್ತಾಗಿತ್ತು. ಇಲ್ಲಿ ಒಂದು ಒಳ್ಳೆ ವ್ಯೂ ಕಾಣುತ್ತೆ, ಸಿಕ್ಕಾಪಟ್ಟೆ ನ್ಯಾಚುರಲ್ ಆಗಿದೆ. ನಿಮಗಂತೂ ಒಳ್ಳೆ ಹೆಲ್ತಿ ಗಾಳಿ ಸಿಗುತ್ತೆ ಅಂತ ಹೇಳ್ಬೋದು.
ನನಗಂತೂ ನೋಡ್ತಾ ಇದ್ರಿಲ್ಲ ಇದು ಬಿಡೋಣ, ಇನ್ನೂ ಒಂದು 2 ದಿನ ಇದು ಬಿಡೋಣ ಅಂತ ಅನ್ನಿಸ್ತಾಯಿತ್ತು. ಅಷ್ಟು ಸಕ್ಕತ್ತಾಗಿತ್ತು. ಒಂದು ವ್ಯೂ ಪಾಯಿಂಟ್ ಥರ ಇದನ್ನು ಮಾಡಿದರು. ನೋಡೋಕ್ಕೂ ಚೆನ್ನಾಗಿರುತ್ತೆ. ಒಂಥರ ಎಷ್ಟೇ ಬ್ಯುಸಿ ಇದ್ದರೂ, ಎಷ್ಟೋ ಸ್ಟ್ರೆಸ್ಸಲ್ಲಿದ್ದು ಈ ಹೋಮ್ ಸ್ಟೇಗೆ ಉಳ್ಕೊಂಡಾಗ ಹಾಗೆ ಅದು ರಿಲೀಫ್ ಆಗಿಬಿಡುತ್ತೆ. ಎಲ್ಲ ಟೆನ್ಷನ್ನು ಎಲ್ಲ ಆರಾಮಾಗಿ ಕೂಲಾಗಿ ಇದ್ದುಬಿಡ್ತೀವಿ ನಾವು. ಆ್ಯಂಡ್ ಇಲ್ಲಿ ಇಂಡೋರ್ ಗೇಮ್ಸ್ ಇತ್ತು, ಇದಿರಲ್ಲ ಎಂಥ ಅಡ್ವೆಂಚರಸ್ ಗೇಮ್ಸ್ ಇರಲ್ಲ. ಬಿಕಾಸ್ ಇದು ಹೋಮ್ ಸ್ಟೇ ಆಗಿರೋದ್ರಿಂದ ಇಂಡೋರ್ ಗೇಮ್ಸ್ ಏನಿರುತ್ತೆ ಅದು ಇರುತ್ತೆ. ಸೊ ನಾವು ಆಟ ಆಡ್ಕೊಂಡು ಹೋಗಿ ನಿದ್ದೆ ಮಾಡಿಬಿಟ್ಟಿದ್ವಿ. ಪಾಪ ಅವರೇ ಕಾಲ್ ಮಾಡಿ ಸ್ಟಾರ್ಟರ್ಸ್ ರೆಡಿ ಇದೆ ಬನ್ನಿ ಸರ್ ಅಂತ ಕಾಲ್ ಮಾಡಿದ್ರು. ತುಂಬ ಇಷ್ಟ ಆಯಿತು. ತುಂಬ ಕೇರಿಂಗಾಗಿ ನೋಡ್ಕೋತಾಯಿದ್ರು. ಆ್ಯಂಡ್ ಈ ಫಿಶ್ ಬಗ್ಗೆ ಏನೆರಡು ಮಾತು ಬೇಡ ಗೈಸ್. ಫಿಶ್ಶು ಯೂಶ್ವಲಿ ನಾವು ಮನೇಲಿ ಮಾಡಲ್ಲ, ತಿಂದರೆ ಒಂದು ಕಡೆ ಮಾತ್ರ ಮೈಸೂರಲ್ಲಿ ತಿನ್ನೋದು. ನಾವು ಅವ್ರಿಗೆ ಅದನ್ನೇ ಹೇಳ್ತಾ ಇದ್ವಿ, ಫಿಶ್ ನಾವು ಯೂಶ್ವಲಿ ತಿನ್ನಲ್ಲ, ಒಂದು ಕಡೆ ಮಾತ್ರ ತಿನ್ನೋದು ಮೈಸೂರಲ್ಲಿ, ಇಲ್ಲೇ ತಿಂತಿರೋದು, ಸಿಕ್ಕಾಬಡೆ ಸಕ್ಕತ್ತಾಗಿತ್ತು ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಚಿಕನ್ ಕೊಡ್ರು ಗೈಸ್ ಅವರು, ಏನು ಉರ್ದಂಟು ಏನು ಸಮಥಿಂಗ್ ಇದೆ ನೇಮ್, ಹೇಳೋಕ್ಕೆ ಬರ್ತಾಯಿಲ್ಲ. ಅವ್ರ ಕಡೆದು ಸಿಗ್ನೇಚರ್ ಸ್ಟಾರ್ಟರ್ ಅಂತೆ ಅದು. ಸಿಕ್ಕಾಬಡೆ ಸಕ್ಕತ್ತಾಗಿತ್ತು. ನೀವೇನಾದ್ರು ಈ ಹೋಮ್ ಸ್ಟೇಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಅದನ್ನು ಕೇಳಿ ಮಾಡಿಸ್ಕೊಳ್ಳಿ. ನೀವು ಕೇಳಿದ್ರೆ ಇದನ್ನು ಮಾಡಿ ಇದು ಊಟಕ್ಕೆ ಅಂತ ಕೇಳಿದ್ರೆ ಅವರು ಅದನ್ನು ಮಾಡಿಕೊಡ್ತಾರೆ ನಿಮಗೆ. ಸೊ ಆಮೇಲೆ ಫೈರ್ ಕ್ಯಾಂಪ್ ಹಾಕ್ಸ್ಕೊಂಡ್ವಿ, ಹಂಗೆ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ನಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಇದೆ, ನಾನು ಡ್ರೆಸ್ಗಳನ್ನ ತೊಗೋತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ. ಸೊ ಅದಕ್ಕೆ ಈ ವೈಟ್ ಡ್ರೆಸ್ ತೊಗೊಂಡಿದ್ವಿ. ಈ ಕಂಪ್ಲೀಟ್ ನಮ್ಮದು ಫ್ಯಾಮಿಲಿ ಫುಲ್ಲು ವೈಟ್ ಹಾಕ್ಕೊಳ್ಳೋಣ. ನೈಟ್ ಟೈಮಲ್ಲಿ ವೈಟ್ ಸೂಪರಾಗಿ ಕಾಣುತ್ತೆ. ಆ್ಯಂಡ್ ಅವ್ರು ಮಾಡಿದ ಅರೇಂಜ್ಮೆಂಟು 4 ಮಾತು ಬೇಡ ಗೈಸ್, ಏನು ಸಕ್ಕತ್ತಾಗಿತ್ತು. ನಾನು ರೀಲ್ಸ್ ಮಾಡಿ ಆಲ್ರೆಡಿ ಹಾಕಿದ್ದೀನಿ. ತುಂಬ ಜನ ರೀಲ್ಸ್ ನೋಡ್ಬಿಟ್ಟು ಬೇಗ ಚಿಕ್ಕಮಂಗ್ಳೂರು ವ್ಲಾಗ್ ಹಾಕಿ ಅಂತ ಹೇಳ್ತಾಯಿದ್ರಿ. ಸೊ ತುಂಬ ಲೇಟ್ ಆಯಿತು, ಕಾಯಿಸಿದ್ದಕ್ಕೆ ಸಾರಿ. ಆ್ಯಂಡ್ ಐ ಹೋಪ್ 100% ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ನಮ್ಮದು ಟ್ರಿಪ್ ವ್ಲಾಗ್ಸ್ ಎಲ್ಲ ಇಷ್ಟಪಡ್ತಾ ಇದ್ದೀರಾ. ಆ್ಯಂಡ್ ನಾನು ಕೊಟ್ಟರೆ ಜೆನ್ಯೂನ್ ರಿವ್ಯೂಸೇ ಕೊಡ್ತೀನಿ ಗೈಸ್, ನಾನು ಫೇಕೆಲ್ಲ ರಿವ್ಯೂಸ್ ಕೊಡೋಲ್ಲ. ಬಿಕಾಸ್ ಅಲ್ಲಿ ನಮ್ಗೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅದನ್ನು ನ್ಯಾಚುರಲಾಗಿ ಹೇಳ್ತೀವಿ. ನಾವು ಹೋಗ್ತಾ ಅವ್ರಿಗೂ ಡೈರೆಕ್ಟಾಗಿ ಹೇಳಿರೋದು ಓನ್ ವಾಯ್ಸಲ್ಲೇ ಹಾಕಿದ್ದೀವಿ, ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ವೀಡಿಯೋಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ ಹೋಮ್ ಸ್ಟೇ ಅವರಿಗೆ. ತುಂಬ ಖುಷಿ ಪಡಿಸಿದ್ರಿ. ಒಂದು ಫ್ರೀ ಸಿಕ್ತು ನಮಗೆ ಮೈಂಡ್ಗೆಲ್ಲ. ಯಾವುದೋ ಒಂದು ಲೋಕಕ್ಕೆ ಹೋಗಿದ್ವಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ವಿ ನಾವು. ಎಲ್ಲೋ ಲೋಕಕ್ಕೆ ಹೋಗಿದ್ದಪ್ಪ, ಏನೂ ಟೆನ್ಷನ್ ಇಲ್ಲ, ಎಲ್ಲ ಆರಾಮ್ ಅನ್ನಂಗೆ. ಸೊ ಚಿಕ್ಕಮಂಗ್ಳೂರಲ್ಲಿ ಈ ಶ್ರೀನಿವಾಸ ಹೋಮ್ ಸ್ಟೇಗೆ ಹೋಗಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಆ ನಂಬರಿಗೆ ಕಾಲ್ ಆರ್ ಮೆಸೇಜ್ ಮಾಡಿ. ಕಾಲ್ ಮಾಡಿದ್ರೆ ತಕ್ಷಣ ರಿಸೀವ್ ಮಾಡ್ತಾರೆ. ತುಂಬ ಸ್ವೀಟಾಗಿ ಮಾತಾಡ್ತಾರೆ, ತುಂಬ ಸ್ವೀಟಾಗೆಲ್ಲ ಡೀಲ್ ಮಾಡ್ತಾರೆ. ತುಂಬ ಖುಷಿ ಆಯಿತು ನನಗೂ. ಯಾಕಂದರೆ ನಾನು ಅಲ್ಲೇ ಇರುವಾಗ ತುಂಬ ಜನ ಕಾಲ್ ಮಾಡ್ತಾಯಿದ್ರು, ಅವ್ರಿಗೆಲ್ಲ ಎಷ್ಟು ಚೆನ್ನಾಗಿ ಅವರು ಟ್ರೀಟ್ ಮಾಡ್ತಾಯಿದ್ರು, ಮಾತಾಡಿಸ್ತಾಯಿದ್ರು ಅಂದ್ಬಿಟ್ಟು. ಇಲ್ಲಿ ಅನ್ಲಿಮಿಟ್ ಬಫೆಟ್ ಊಟ ಇರುತ್ತೆ ನಿಮಗೆ. ತುಂಬ ಚೆನ್ನಾಗಿತ್ತು ಊಟ ಅಂತೂ. ಮನೇಲಿ ಹೆಂಗೆ ಮಾಡ್ಕೊತೀವಿ ಹಾಗೆ ಇತ್ತು. ಅಲ್ಲಿ ಪಪ್ಪು ಇಟ್ಟಿದ್ದಾರೆ, ಒಂದು ತೋರಿಸಿದ್ವಿ. ಪಪ್ಪು ನೆಕ್ಸ್ಟು ಲೆವೆಲ್ ಟೇಸ್ಟ್ ಗೈಸ್ ಪಪ್ಪು ಅಂತೂ. ಇನ್ನೆಲ್ಲ ಮನೇಲಿ ಹೆಂಗೆ ಮಾಡ್ಕೊಂಡು ತಿಂತೀವಿ, ಹೆಂಗೆ ಮಸಾಲೆನ ರುಬ್ಬಿಟ್ಟು ಮನೆಯಲ್ಲೇ ಮಾಡ್ತೀವಿ, ಸೇಮ್ ಅದೇ ರೀತಿ ಮಾಡಿರ್ತಾರೆ. ಯಾವುದೇ ರೀತಿ ನಿಮಗೆ ಹೋಟೆಲಲ್ಲಿ ಇವಾಗ ಜಾಸ್ತಿ ಸೋಡಾಗಳು ಹಾಕೋದು ಹಾಗೆ ಹಿಂಗೆ ಮಾಡ್ತಾರಲ್ಲ, ಆ ಥರ ಒಂದು ಚೂರು ಅನ್ನಿಸ್ಲಿಲ್ಲ. ಊಟ ಮಾಡ್ತಾಯಿದ್ರೆ ತಿನ್ಬೇಕು ಅಂತ ಅನ್ನಿಸ್ತಾಯಿತ್ತು ಹೊರತು ಒಂದು ಸ್ವಲ್ಪ ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬಿತು ಅಂತ ಅನ್ನಿಸ್ಲೇ ಇಲ್ಲ ನಮಗೆ. ಗುಡ್ ಮಾರ್ನಿಂಗ್ ಗೈಸ್, ಇವಾಗ ಎದ್ದಿದ್ವಿ 9 ಗಂಟೆ. ತಿಂಡಿ ತಿನ್ನೋಕೆ ಹೋಗ್ತಾಯಿದ್ದೀವಿ. ಆಮೇಲೆ ರೆಡಿಯಾಗಿ ರೀಲ್ಸ್ ಮಾಡಬೇಕು. ಎಸ್, ಇವಾಗ ಟಿಫನಿಗೆ ಬಂದ್ವಿ. ದೋಸೆ, ರೈಸ್ ಬಾತ್, ಪಪ್ಪಾಯ, ಎಗ್, ಮೊಸರು ಬಜ್ಜಿ ಎಲ್ಲ ಇತ್ತು. ಚೆನ್ನಾಗಿತ್ತು ಟೇಸ್ಟು, ಸಿಕ್ಕಾಪಟ್ಟೆ ಇಷ್ಟ ಆಯಿತು ಟಿಫನ್ ಕೂಡ. ಎಸ್ ಗೈಸ್, ಇದನ್ನು ನಾವೇ ಹಾಕ್ಸ್ಕೊಂಡ್ವಿ ಕೇಳ್ಬಿಟ್ಟು. ತೆಗ್ದಿದ್ರು ಆ್ಯಕ್ಚುಲಿ ಇಲ್ಲಿ ವರ್ಕ್ ನಡೀತಾ ಇತ್ತು, ಅದು ಹಾರ್ಟ್ ಇದನ್ಬಿಟ್ಟು ತೆಗ್ದಿದ್ರು. ಇದನ್ನು ಹಾಕ್ಸ್ಕೊಂಡಿದ್ದೀವಿ. ರೀಲ್ಸ್ ಮಾಡಬೇಕಿದೆ ಗೈಸ್, ಕದಾಗಿ ಬಂದಿದೆ ರೀಲ್ಸು. ತುಂಬ ಚೆನ್ನಾಗಿದೆ. ಈ ವ್ಯೂ ನೋಡಿಕೊಂಡು ನ್ಯಾಚುರಲ್ ಮಧ್ಯೆ ಈ ಥರ ಮಲ್ಕೊಳ್ಳೋದು ಏನು ಸಗದಾಗಿರುತ್ತೆ ಅಲ್ವಾ.
ಅದೇ ಒಂದಷ್ಟು ಟೆನ್ಷನ್ಸು ಒಂದಷ್ಟು ಎಲ್ಲ ಏನು ಗೊತ್ತಾ, ಬಿಸ್ನೆಸ್ ಟೆನ್ಷನ್ ಎಲ್ಲ ಹಿಂಗೆ ಇಳ್ದೋಗ್ಬಿಡುತ್ತೆ. ಆರಾಮಾಗಿ ಪೀಸ್ಫುಲ್ಲಾಗಿದೆ ನೋಡಿ. ಅಲ್ಲೇ ರೂಮ್ ಕಾಣ್ತಾ, ಇಲ್ಲೇ ರೂಮು, ಇಲ್ಲೇ ಆಟಾಡಿ ಮಲ್ಕೊಳ್ಳಿ, ಇಲ್ಲೇ ಊಟ ಮಾಡಿ. ಅಲ್ಲಿ ಪೂಲ್ ಇದೆ. ಬಟ್ ಚಿಕ್ಕಮಂಗ್ಳೂರು ವೆದರ್ ಕೂಲ್ ಇರೋದ್ರಿಂದ ಆಟ ಆಡೋಕೆ ಆಗ್ತಾ ಇಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ. ಆ್ಯಂಡ್ ತುಂಬ ಆಳ ಇದೆ ಕೂಡ, ಅದಕ್ಕೋಸ್ಕರ ಅಪ್ಪು ಮತ್ತು ಒಮ್ಮೆ ಅಂತೂ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ರೆ ಎಷ್ಟು ಎಂಜಾಯ್ ಮಾಡಿದ್ರು ಗೊತ್ತಾ. ನಾವು ಇಷ್ಟು ಬ್ಯುಸಿ ಇದ್ದಾಗ ಫ್ಯಾಮಿಲಿ ಕರ್ಕೊಂಡು, ಮಕ್ಕಳು ಕರ್ಕೊಂಡು ಅವ್ರಿಗೆ ಟೈಮ್ ಕೊಡ್ತೀವಲ್ಲ, ಅದರಲ್ಲಿ ಸಿಗೋ ಸುಖ ಖುಷಿ ಇನ್ನು ಯಾವುದ್ರಲ್ಲೂ ಇಲ್ಲ ಗೈಸ್. ನಾನು ಇಷ್ಟು ದಿನ ಟೈಮ್ ಕೊಡ್ತಿರ್ಲಿಲ್ಲ, ಇವಾಗ ಟೈಮ್ ಕೊಡ್ತಾ ಇರೋದು ನನ್ನ ಮಕ್ಕಳಿಗೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನನಗೆ ಗೈಸ್. ಫೋಟೋ ತೆಗೆಸ್ಕೊತಾ ಇದ್ದೀವಿ ಇಲ್ಲಿ. ಆ್ಯಂಡ್ ಒಂದೇ ಒಂದು ಕ್ಲಿಪ್ಪಿಂಗ್ ಬೇಕಿತ್ತು. ನಾನು ರೂಮ್ ಚೆಕ್-ಇನ್ ಆಗುವಾಗ ವಿಡಿಯೋ ಮಾಡ್ಕೊಂಡಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಸಂಜೆ ಆಗೋಗಿತ್ತು ನಾವು ಚೆಕ್-ಇನ್ ಆಗೋಷ್ಟರಲ್ಲೇ, ಅದಕ್ಕೋಸ್ಕರ ಮಾಡ್ಕೊಳೋಕ್ಕಾಗಲಿಲ್ಲ, ಗಲೀಜಾಗಿಬಿಟ್ಟಿದೆ. ಈ ರೂಮ್ನ ರೆಡಿ ಮಾಡಿಸ್ಕೊತಾ ಇದ್ದೀವಿ. ಇದು ಚೆಕ್ಔಟ್ ಆದರು. ಇದೊಂದು ವಿಡಿಯೋ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಬೇಕು ಮೊದಲು. ನಿನ್ನ ಪೇಜ್ಗೆ ಸೆಲ್ಫಿ ಮಾಡಿಬಿಡು. ನೈಸ್ ನೋಡಿ. ನಮ್ಮ ರೂಮು ಕಂಪ್ಲೀಟ್ ಗಲೀಜ್ ಹೋಗಿದೆ. ಹೀಗೆಲ್ಲ ತೆಗಿಬೇಕು. ಹಿಂಗಿರುತ್ತೆ. ಮೇಲ್ಗಡೆ ತೋರಿಸ್ತೀನಿ. ನಮ್ಮ ರೂಮಲ್ಲಿ ತೋರ್ಸೋಕ್ಕಾಗಿಲ್ಲ ಅಲ್ಲ. ಗೈಸ್, ಇದು ಮೇಲ್ಗಡೆ ಬಾಲ್ಕನಿ. ಚೆನ್ನಾಗಿ ಕಾಣುತ್ತೆ ನೋಡಿ ವೇವ್ಸ್. ಇಲ್ಲಿ ನೋಡಿ, ಇಲ್ಲೂ ಒಂದು ಬೆಡ್ ಹಾಕಿರ್ತಾರೆ. ಆರಾಮಾಗಿ ಏನಾದ್ರು ರೂಮ್ಸ್ ಇಲ್ಲಿ ಖಾಲಿ ಇಲ್ಲ ನೀವು ಬಂದಾಗಲ್ಲ, ಇದೊಂದು ತೊಗೊಂಡ್ರೆ ಸಾಕು. 2 ಕಪ್ಪಲ್ಲಿ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮರಿ ಚೆನ್ನಾಗಿದೆ ನೋಡಿ. ಝೂಮ್ ಮಾಡಿ ಕೆಳಗಡೆಯಿಂದ ಹಿಂಗೆ ಖಾಲಿ. ಸಣ್ಣದಾಗಂದದೆಲ್ಲ ಸಾರಿ ಅನ್ಕೋರಿ. ಚೆನ್ನಾಗಿ ಹೆಂಗಡೆ ಬೋನೆ ಹೈಲೈಟ್. ಜ್ಯುವೆಲ್ಲರಿದು ಹೇಳ್ಬಿಡು. ಜ್ಯುವೆಲ್ಲರಿ ಗೈಸ್, ಇದು ನಮ್ಮ ಪೇಜ್ದು. ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಇರುತ್ತೆ ಪ್ರೈಸ್ 1100. ಪ್ರೀಮಿಯಂ ಕ್ವಾಲಿಟಿ ಏಡಿ ಸ್ಟೋನ್ ಜ್ಯುವೆಲ್ಲರಿ ಅಂತಾರೆ ನೋಡಿ, ಸೇಮ್ ಅದೇ ಅಲ್ಲ ಅದೇ. ಸೊ ಇದರಲ್ಲಿ ನಾವು ಜುಮ್ಕಾ ನೋಡ್ಬಿಟ್ಟೇ ಈ ಡಿಸೈನ್ನ ನಾವು ಪ್ರಮೋದ್ ಅವರು ಇದನ್ನ ಏನಕ್ಕೆ ತಂದಿರೋದು ಅಂದರೆ, ಫಸ್ಟ್ ಆಫ್ ಆಲ್ ಇದು ನನಗೆ ಒಂದು ತಂದಿರೋದು, ಇನ್ನೊಂದು ಶೋಭಾ ತಗೊಂಡವಳು ನನ್ನ ಫ್ರೆಂಡು. ಇದನ್ನು ಇಯರಿಂಗು ಸೇಮ್ ಮಾಡಿಸ್ಬೇಕಂತೆ ಗೋಲ್ಡಲ್ಲಿ. ಅದಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ. ಇದನ್ನು ಸೇಮ್ ಗೋಲ್ಡಲ್ಲಿ ಮಾಡಿಸ್ತೀವಿ. ಸೊ ಇದೆರಡು ಸ್ಯಾಂಪಲ್ ಪೀಸ್ ತರಿಸಿ ಇದು ಚೆನ್ನಾಗಾದ್ಮೇಲೆ ಮತ್ತೆ 50 ಪೀಸಸ್ ಆರ್ಡರ್ ಕೊಟ್ಟಿದ್ದೀವಿ. ಇದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ಇನ್ನೊಂದು 2 ಡೇಸಲ್ಲಿ ಅದು ಬರುತ್ತೆ. ಸೊ ಹಾಗಾಗಿ ಇದನ್ನು ಇವತ್ತು ನಾವು ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಪೇಜಲ್ಲಿ. ಸೊ ಇವತ್ತಿಂದ 1 ವೀಕ್ ಅಂತೂ ಅವೈಲಬಲ್ ಇರುತ್ತೆ. ಸೊ ಈ ನನ್ನ ವಿಡಿಯೋ ಅಪ್ಲೋಡ್ ಆಗಷ್ಟರಲ್ಲಿ ಇರುತ್ತೆ. ಇದು ಯಾವಾಗ ಹಾಕ್ತೀನೋ ಗೊತ್ತಿಲ್ಲ, ಒಮ್ಮೆ ಹಳೆ ವಿಡಿಯೋನೇ ಹಾಕಿಲ್ಲ ಇನ್ನು. ನಡೀರಿ. ಓಕೆ, ನೋಡಿದ್ರಲ್ಲ ರೂಮ್ಸ್ ಏನು ಸಕ್ಕತ್ತಾಗಿತ್ತು ಅಂತ ಹೇಳಿ. ನಮಗೆ ಈ ಒಂದು ಪ್ಯಾಕೇಜಲ್ಲಿ ಊಟ, ತಿಂಡಿ, ನೈಟ್ ಡಿನ್ನರ್, ಸ್ನ್ಯಾಕ್ಸ್ ಇಷ್ಟು ಇನ್ಕ್ಲೂಡ್ ಆಗಿತ್ತು. ತುಂಬ ಇಷ್ಟ ಆಯಿತು. ನಿಮಗೂ ಅಷ್ಟೇ ಪ್ಯಾಕೇಜು ಈ ಥರ ಅಂತ ಇರುತ್ತೆ. ನೀವು ಪ್ಯಾಕೇಜ್ನ ನೋಡಿ ಬುಕ್ ಮಾಡ್ಕೊಳ್ಳಿ. ನಾವು 3 ಟೈಮ್ ಊಟ ಅಂದರೆ ಮಧ್ಯಾಹ್ನ ಊಟ, ಬೆಳಗ್ಗೆ ಟಿಫನ್ನು, ನೈಟ್ ಊಟ ಮತ್ತು ಸ್ನ್ಯಾಕ್ಸು ಇಷ್ಟನ್ನು ನಾವು ತೊಗೊಂಡಿದ್ವಿ. ವಿತ್ತು ಎ ಕಾಟೇಜ್ ರೂಮು ಆ್ಯಂಡ್ ಇನ್ನೊಂದು ನಾರ್ಮಲ್ ಸ್ಟೇ ರೂಮ್ ತೊಗೊಂಡಿದ್ವಿ. ನೀವೇನಾದರೂ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಎ ಕಾಟೇಜ್ ರೂಮ್ ಇದೆಯಲ್ಲ, ಎ ಕಾಟೇಜ್ ರೂಮ್ನೇ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಯುನಿಕ್ ಆಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಅದಕ್ಕೆ ನಾನು ಪರ್ಸ್ನಲ್ ರಿವ್ಯೂಸ್ನ ಹೇಳ್ತಾ ಇರೋದು. ಸೊ ನಾವು ಹೊರಡುವಾಗ ನಾವು ಮಧ್ಯಾಹ್ನ ಲಂಚ್ಗೆ ರೆಡಿ ಮಾಡಿಸ್ಕೊಂಡಿದ್ವಿ. ಸೊ ಇದೊಂದು ಕೊಟ್ಟಿದ್ದರು, ಕಾಯಿ ಹಾಲು ಜೊತೆಗೆ ಶಾವಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಮೇಲೆ ಚಿಕನ್ದು ಗ್ರೇವಿಗೆ ಶಾವಿಗೆ ತಿಂದ್ವಿ. ಒಂಥರ ಡಿಫ್ರೆಂಟಾಗಿತ್ತು. ಆಮೇಲೆ ಸೈಡ್ಸು ಕೂಡ ಇನ್ನೊಂದೇನೋ ಮಾಡಿಸಿದ್ರು. ಆ್ಯಂಡ್ ಅಲ್ಲಿ ಆಂಟಿ ಅಡುಗೆ ಮಾಡ್ತಾರಲ್ಲ ಅವ್ರನ್ನೂ ಕೂಡ ಪರಿಚಯ ಮಾಡಿಸಿದ್ರು, ಲೀಲಮ್ಮ ಅಂತ. ತುಂಬ ಚೆನ್ನಾಗಿ ಮಾತಾಡಿಸಿದ್ರು.
ನಮ್ಗೆ ಅವರೇ ಸರ್ವ್ ಮಾಡ್ತಾಯಿದ್ರು. ನೀವು ಬೇಕಾದ್ರೆ ನೀವೇ ಸರ್ವ್ ಮಾಡ್ಕೋಬೋದು. ಸೊ ಅವರು ನಮಗೆ ಪ್ರೀತಿಯಿಂದ ಬಡಿಸ್ತಾ ಇದ್ದಾರೆ. ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ, ಆ ಪ್ರೀತಿನ ನಾವು ಸ್ವೀಕರಿಸಲೇಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಸಕ್ಕತ್ತಾಗಿ ಟ್ರೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ ಹೋಮ್ ಸ್ಟೇ ಅವರಿಗೆ. ಮಾತಾಡಿಸಿ ಇವಾಗ. ಸ್ನ್ಯಾಕ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ಬಜ್ಜಿ, ಕಾಫಿ, ಫಿಶ್ ಮತ್ತು ಸ್ಟಾರ್ಟರ್ ಸಕ್ಕತ್ತಾಯಿತು. ಫಿಶ್ ನಾವು ತುಂಬ ಕಡೆ ತಿಂತಾ ಇರ್ತೀವಿ, ಬಟ್ ಆ ಟೇಸ್ಟ್ ಸಿಕ್ಕಿಲ್ಲ. ನಮ್ಮ ಮೈಸೂರಲ್ಲಿ ಒಂದು ಕಡೆ ಸಿಕ್ಕಿದೆ, ಅದು ಬಿಟ್ಟರೆ ಇಲ್ಲೇ ನಾವು ಆ ಟೇಸ್ಟ್ ಮಾಡಿದ್ದು. ನಾವು ಎಲ್ಲ ಕಡೆನೂ ಫಿಶ್ ಟ್ರೈಯೇ ಮಾಡಲ್ಲ, ಎಲ್ಲೋ ಒಂದು ಕಡೆ ಟ್ರೈ ಮಾಡ್ತೀವಿ. ಬಟ್ ಇದಂತೂ ಸೂಪರ್ ಆಯಿತು ಫಿಶ್ ಅಂತೂ. ಮತ್ತು ಇದು ಒಚ್ಚಾವ್ಗೆ ಕಾಯಿ ಹಾಲು, ಇದು ತುಂಬ ವರ್ಷಗಳೇ ಆಗಿತ್ತು ಟೇಸ್ಟ್ ಮಾಡಿ ಇದನ್ನು. ಮಿಸ್ ಮಾಡ್ಕೋತಿದ್ವಿ ನಾವು ಬೆಳಗ್ಗೆ ಹೋಗ್ತಿದ್ವಿ. ಗೈಸ್, ನಾವು ಹೋಮ್ ಸ್ಟೇಯಿಂದ ಸ್ವಲ್ಪ ನಿಯರ್ ಅಂದರೆ 1 or 2 ಕಿಲೋಮೀಟರಲ್ಲಿ ಇದು ಅಯ್ಯನ್ ಕೆರೆ ಇದೆ ಆ್ಯಂಡ್ ವ್ಯೂ ಪಾಯಿಂಟ್ ಇದೆ. ಅಲ್ಲಿ ಹೋಗೋಣ. ನಾನಂತೂ ಹೋಟೆಲ್ ಹೋಗಲ್ಲಪ್ಪ, ನನಗೆ ಭಯ. ಎಲ್ಲಿ ಬೋಟು? ಮನೆ ವ್ಯೂ ಪಾಯಿಂಟ್ ಹತ್ರ ಹೋಗೋಣ. ಏ ನನಗೂ ಭಯ ಆಗ್ತಾ ಇದೆ. ನಂಗೆ ನಿಜವಾಗ್ಲೂ ಭಯ ಆಗ್ತಾ ಇದೆ ಗೊತ್ತಾ. ವ್ಯೂ ಅಂತೂ ಫುಲ್ ಚಿಂದಿ. ಯಾರು ಚಿಕ್ಕಮಂಗ್ಳೂರು ಸೈಡ್ ಬಂದರೆ ಇದನ್ನು ಮಿಸ್ಸೇ ಮಾಡಬೇಡಿ, ಅಯ್ಯನ ಕೆರೆ ಅಂತ. ಓ, ಇದೆಲ್ಲ ಡುಮು ಡುಮು ಇಲ್ಲಿ. ಯಪ್ಪ ಅಪ್ಪೋ, ಹಾಂ ಅಲ್ಲಿ ಫ್ರೆಂಡ್ ಇಲ್ಲಿ ಎದಾಡಿಡ್ತಾಳೆ ಅಂತ ಬಿಟ್ಟ ಬಿಡೋಗ್ಬಿಡು ಅಂತ. ಕೈ ಪೇನ್ ಸ್ಟಾರ್ಟ್ ಆಡ್ರಿ. ನನಗೆ ಹೇಳ್ತೀಯಾ ಅಲ್ಲಿ ನಿಂತ್ಕೊಂಬಿಟ್ಟು ಎಗರ್ಬಿಡು ಅಂತೀಯಾ? ಏನಾಗಲ್ಲ ನೇಂದಾಡ. ಆಡೋ, ಆಡೋ. ಅಲ್ಲಿ ನೋಡಿ ಐಸ್ ಕ್ರೀಮ್ ತಿಂತವ್ರು ಅವರು. ಯಪ್ಪ, ಅವ್ರು ಹೊಟ್ಟೆನ ಕನ್ನಬಡಿ ಕಟ್ಟನ. ಈಗ ತಾನೇ ಊಟ ಮಾಡ್ಬಿಟ್ಟು ಅಲ್ಲಿ ಬಜ್ಜಿ ತಿಂತವ್ರಲ್ಲ. ಇಲ್ಲ ಹಳೆ ಕಾಲದ್ದು ಏನೇನೋ ಇದೆ. ಅಯ್ಯನ್ ಕೆರೆಗೆ ಹೋಗಿದ್ವಲ್ಲ, ಅಲ್ಲಿ ಇನ್ನೊಂದು ಸ್ವಲ್ಪ ದೂರ ಮೇಲೆ ನಡ್ಕೊಂಡು ಹೋದರೆ ಇದೊಂದು ಟೆಂಪಲ್ ಇತ್ತು. ಪ್ರಮೋದ್ ಅವ್ರು ವಿಡಿಯೋ ಮಾಡ್ತಾ ಇದ್ದಾರೆ. ಬಿಕಾಸ್ ನಾನು ದೇವಸ್ಥಾನದ ಹತ್ರ ಹೋಗಂಗಿರಲಿಲ್ಲ, ಅದಕ್ಕೋಸ್ಕರ ಅವರೇ ವೀಡಿಯೋನ ಮಾಡ್ತಾಯಿದ್ದಾರೆ. ಎಷ್ಟು ಹಳೇ ಕಾಲದಲ್ಲಿ ಕೆತ್ತಿರೋದು ಅಂದರೆ ನನಗನ್ಸೋದೆ ಇದೆಲ್ಲ ಏನಕ್ಕೆ ಇನ್ನೂ ಫೇಮಸ್ ಆಗ್ತಾಯಿಲ್ಲ ಈ ಟೆಂಪಲೆಲ್ಲ, ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆ ಕೆತ್ತಿರೋದಕ್ಕೆ ಕೊಡಬೇಕು ಒಂದು ದೊಡ್ಡ ಸೆಲ್ಯೂಟ್ ಅವರಿಗೆ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಆಗಿನ ಕಾಲದಲ್ಲೆಲ್ಲ. ಈಗೆಲ್ಲ ಏನು ಈ ಥರದ್ದೆಲ್ಲ ನಮಗೆ ಸಿಗೋದೇ ಇಲ್ಲ. ಆಗಿನ ಕಾಲದಲ್ಲಿ ಕೆತ್ತಿರೋ ಶಿಲೆಗಳೆಲ್ಲ ನಮಗೇನು ಸಿಗೋದೇ ಇಲ್ಲ. ಪ್ರಮೋದ್ ಅವ್ರು ನೋಡಿ ಎಷ್ಟು ನೀಟಾಗಿ ವೀಡಿಯೋನ ಮಾಡ್ಕೊಂಬರ್ತಾ ಇದ್ದಾರೆ ಅಂತ. ಸೊ ನಮ್ಗೆ ಸಜೆಷನ್ ಮಾಡಿದ್ರು, ಹೋಮ್ ಸ್ಟೇ ಅವರೇ ಸಜೆಷನ್ ಮಾಡಿದ್ರು ನಮಗೆ, ಇಲ್ಲಿ ಚೆನ್ನಾಗಿದೆ ಹೋಗ್ತಾ ಹಂಗೆ ವಿಸಿಟ್ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ಹೇಳಿದವರು. ಒಂದು ಒಳ್ಳೆಯದೇ ಆಯಿತು, ಖುಷಿ ಆಯಿತು ನಮಗೂ. ಆನ್ ವೇ ಬರ್ತಾ ನನ್ನ ಫ್ರೆಂಡು ಬರ್ಡೇ ಇತ್ತು KR ನಗರದಲ್ಲಿ. ಐಸ್ ಮ್ಯಾಜಿಕ್ ಹೋಗಿ ಅವಳಿಗೆ ಕೇಕ್ ಕಟ್ ಮಾಡಿಸಿ ಆ್ಯಂಡ್ ಸಾಂಗ್ ಹಾಕ್ಸಿದ್ದೆ. ಐಸ್ ಮ್ಯಾಜಿಕಲ್ಲಿ ತುಂಬ ಸಪೋರ್ಟಿವ್ ನಮಗೆ ಯಾವಾಗ್ಲೂ. ಹೋದರೆ ನಮಗೇನು ರಿಸ್ಟ್ರಿಕ್ಷನ್ ಏನೂ ಮಾಡಲ್ಲ ಅವರು. ಆ್ಯಂಡ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಎಲ್ಲರಿಗೂ. ಅವ್ರು ಮಾತಾಡೋದಾಗಿರ್ಬೋದು ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ನಮಗೆ. ಯಾಕಂದರೆ ನಾವು ಕಾಲೇಜು ಹೋಗ್ತಾವಿಂದನೂ ನಾವು ಇಲ್ಲಿಗೆ ಹೋಗ್ತೀವಿ. ಬಟ್ ಇವಾಗ ದೊಡ್ಡದಾಗಿ ಮಾಡಿರೋದು ಇದು. ಮುಂಚೆ ನಮ್ಮ ಕಾಲೇಜ್ ಪಕ್ಕದಲ್ಲಿ ಚಿಕ್ಕದಾಗಿತ್ತು. ಶೋಭನ್ ಬರ್ಡೇ ಮಿಸ್ ಮಾಡ್ತೀನೇನೋ, ನಾನು ಮಾಡಲ್ವೇನೋ ಅಂತ ಅಂದ್ಕೊಂಡೆ. ಅವಳಿಗೆ ಬರ್ಡೇ ಗಿಫ್ಟು ಅವಳಿಗೆ ತಲುಪುತ್ತೆ. ನಾನು ತುಂಬ ರೇರು ಆ ಗಿಫ್ಟನ್ನು ಫ್ರೆಂಡ್ಸ್ಗೆ ಗಿಫ್ಟ್ ಮಾಡೋದು. ತುಂಬ ಹತ್ರವಾಗಿರೋರಿಗೆ ಮಾತ್ರ ಆ ಗಿಫ್ಟನ್ನ ನಾನು ಪ್ರೆಸೆಂಟೇಷನ್ ಮಾಡ್ತೀನಿ. ಆ ಗಿಫ್ಟನ್ನ ಅವಳು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ತೊಗೊಂಡೇ ಇಲ್ಲ ನಾನು. ಇವತ್ತು ಇಲ್ಲ ನಾಳೆ ತೊಗೊಂಡು ಅವಳಿಗೂ ಗಿಫ್ಟನ್ನ ಕೊರಿಯರ್ ಮಾಡ್ತೀನಿ. ಅದರ್ವೈಸ್ ನಾನೇ ಹೋಗಿ ಒಂದಿನ KR ನಗರ ಹೋಗ್ತೀನಲ್ಲ ಆವಾಗ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಐಸ್ ಮ್ಯಾಜಿಕ್ದು ಒಂದು ಪ್ರಮೋಷನ್ ಇದೆ,
ಐ ಥಿಂಕ್ ಈ ಮಂತ್ ಎಂಡ್ ಆರ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಆವಾಗ ಹೋದಾಗ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಅಮ್ಮನೂ ಬಂದಿದ್ದರು. ತುಂಬ ಹೊತ್ತು ಕಾಯಿಸ್ಬಿಟ್ಟೆ ಬಿಕಾಸ್ ನಾವು ಲೇಟ್ ಆಗೋಯ್ತು ರೀಚ್ ಆಗಿದ್ದು. ಅದಕ್ಕೆ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಲವ್ ಯು ಆಲ್, ಬಾಯ್.